ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಕೋರ್ಸ್ ಕೋಡು AI ಅಂತಿರುತ್ತೆ. ನೀವು ಯಾವುದಾದ್ರೂ KEA PDF ನೋಡಿದ್ರೆ AI ಅಂತಿರುತ್ತೆ ಕೋರ್ಸ್ ಕೋಡ್ ಇದು. ಯಾಕೆಂದರೆ ಬೇರೆ ಬೇರೆ ಡಿಫ್ರೆಂಟ್ ಕೋರ್ಸ್ ಕೋಡ್ಸಲ್ಲಿ ಬೇರೆ ಬೇರೆ A&ML ಇರುತ್ತೆ. ಸೊ ಇದರ ಕೋರ್ಸ್ ಕೋಡು AI ಅಂತಿರುತ್ತೆ. AI ಅಂತಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅನ್ನೋ ಕೋರ್ಸ್. ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET 2024 ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟು ಯಾರಿಗೆ ಅಂದರೆ ಜನರಲ್ ಮೆರಿಟ್ ಕ್ಯಾಟಗರಿಗೆ. ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ರ್ಯಾಂಕ್ ಎಷ್ಟೇ ಬಂದಿದ್ದರೂ ಸಹ ನಿಮಗೆ A&ML ಖಂಡಿತ ಸಿಕ್ಕೇ ಸಿಗುತ್ತೆ ಥ್ರೂ KEA ಗೌರ್ಮೆಂಟ್ ಫೀಸಲ್ಲಿ ಅಂತ. ಸೊ ನೀವು ಹೋಪ್ಸ್ ಕಳ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ರ್ಯಾಂಕ್ ಎಷ್ಟೇ ಬಂದಿರಲಿ, 2 ಲಕ್ಷ, 2.25 ಲಕ್ಷ, 2.5 ಲಕ್ಷ ಬಂದರೂ ಸಹ ನಿಮಗೆ A&ML ಸಿಕ್ಕೇ ಸಿಗುತ್ತೆ. ಸದ್ಯಕ್ಕಿರೋ ಟ್ರೆಂಡಲ್ಲಿ, ಸದ್ಯಕ್ಕಿರೋ ಹುಡುಗರ ಇಂಟ್ರೆಸ್ಟು, ಸ್ಟೂಡೆಂಟ್ ಇಂಟ್ರೆಸ್ಟು, ಪೇರೆಂಟ್ ಇಂಟ್ರೆಸ್ಟಲ್ಲಿ ಕಂಪ್ಯೂಟರ್ ಸೈನ್ಸು ಟಾಪ್ 1 ಎನ್ಕ್ವೈರೀಸಲ್ಲಿರ್ಬೋದು, ಅಡ್ಮಿಷನ್ಸಲ್ಲಿರ್ಬೋದು, ಮ್ಯಾನೇಜ್ಮೆಂಟ್ ಕೋಟಾ ಫೀಸಲ್ಲಿರ್ಬೋದು. ಕ್ಯಾಪಿಟೇಷನ್ ಫೀಸು ಸಹ ನಿಮಗೆ ಗೊತ್ತಿರುತ್ತೆ ಕಂಪ್ಯೂಟರ್ ಸೈನ್ಸ್ಗೆ ಜಾಸ್ತಿ ಇದೆ. ಕಂಪ್ಯೂಟರ್ ಸೈನ್ಸ್ ಬಿಟ್ಟ ತಕ್ಷಣವೇ ಕೆಲವರು ಇನ್ಫಾರ್ಮೇಷನ್ ಸೈನ್ಸ್ಗೆ ಅಂತ ಹೋಗ್ತಾರೆ, ಕೆಲವರು A&ML ಅಂತ ಬರ್ತಾರೆ. ಹಾಗಾಗಿ ನೀವು ಇದನ್ನು ಸೆಕೆಂಡ್ ಮೋಸ್ಟ್ ಬ್ರ್ಯಾಂಚ್ ಇನ್ ಡಿಮಾಂಡ್ ಆರ್ ಥರ್ಡ್ ಮೋಸ್ಟ್ ಬ್ರ್ಯಾಂಚ್ ಇನ್ ಡಿಮಾಂಡ್ ಅಂತ ತಿಳ್ಕೊಬಹುದು ಸದ್ಯಕ್ಕೆ ಇರೋ ಟ್ರೆಂಡಲ್ಲಿ. ಏಕೆಂದರೆ ಎಲ್ರಿಗೂ ಗೊತ್ತು ಈಗಿರೋ ಹೊಸ ಬಸ್ ವರ್ಡ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಎಲ್ಲ ಕಡೆಯೂ AI, ಈವನ್ ಅಗ್ರಿಕಲ್ಚರಲ್ಲೂ ಸಹ AI ಇದೆ. AI ಅನ್ನೋದು ಎಲ್ಲ ಕಡೆ, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಅಗ್ರಿಕಲ್ಚರ್, ಟೇಕ್ ಎನಿ ಫೀಲ್ಡ್ AI ಟಚ್ಚು ಇದ್ದೇ ಇರುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್ಗಿರ್ಬೋದು, ಪೇರೆಂಟ್ಸ್ಗಿರ್ಬೋದು ತುಂಬ ಇಂಟ್ರೆಸ್ಟ್ ಇದೆ A&ML ಕೋರ್ಸಲ್ಲಿ. ಆಲ್ಮೋಸ್ಟ್ 87 ಕಾಲೇಜಸಲ್ಲಿ A&ML ಕೋರ್ಸ್ ರನ್ ಆಗ್ತಿದೆ ಕರ್ನಾಟಕದಲ್ಲಿ. ನೋಡ್ತಾ ಹೋಗೋಣ ಯಾವ ಕಾಲೇಜಲ್ಲಿ ಏನೇನಿದೆ ಅಂತ. MSRIT ಟಾಪ್ 1 ಪ್ರಯಾರಿಟಿಲಿದೆ. ಯಾಕೆಂದರೆ ಇಲ್ಲಿ A&ML ಲಾಸ್ಟ್ ಇಯರು 4243 ಬಂದಿರೋ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿದೆ, 4243. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ 4835, UVCE 7157, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 7400, BIT 9100, BMSIT 16000, BNMIT 18000, ನ್ಯೂ ಹೊರೈಝಾನ್ 20,000, SDM ಧಾರವಾಡ 21,000. ಇದು ಬೆಂಗಳೂರಿನಿಂದ ದೂರ ಇದ್ದು ಸಹ ಕಟ್ ಆಫ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ. ರಾಮಯ್ಯ, BMS, UVC, ದಯಾನಂದ ಸಾಗರ್, BIT, BMSIT, BNMIT, ನ್ಯೂ ಹೊರೈಝಾನ್ ಎಲ್ಲ ಬೆಂಗಳೂರಲ್ಲಿದೆ, ಸಿಲಿಕಾನ್ ಸಿಟಿಯಲ್ಲಿದೆ. SDM ಧಾರವಾಡದಲ್ಲಿದೆ, ಅದನ್ನು ಕಟ್ ಆಫ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ ಬಿಕಾಸ್ ಆಫ್ ಇಟ್ಸ್ ಕ್ವಾಲಿಟಿ. ರಾಮಯ್ಯ ಯೂನಿವರ್ಸಿಟಿ, ರಾಮಯ್ಯದಲ್ಲಿ ನಿಮಗೆ 4243 ರ್ಯಾಂಕ್ ಬಂದಿಲ್ಲ, MSRIT ಸಿಗಲಿಲ್ಲ. ರಾಮಯ್ಯ ಯೂನಿವರ್ಸಿಟಿಲಿ ಓದಬೇಕು ಅಂದರೆ ಲಾಸ್ಟ್ ಇಯರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 21,552 ಬಂದಿರೋ ಕ್ಯಾಂಡಿಡೇಟ್ಗೆ ಸಿಕ್ಕಿದೆ. ಈ ಕಟ್ ಆಫ್ ನೋಡ್ಬಿಟ್ಟು ನೀವು ಮಾರ್ಕಲ್ಲಿ ಸಿಗುತ್ತೆ, ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಅಂತೇನು ತಿಳ್ಕೊಬೇಡಿ. ನಿಮಗೇನಾದರೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ಈ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗಬಹುದು. ಕೌನ್ಸೆಲಿಂಗ್ ಅನ್ನೋದು ನಿಮ್ಮ ಪೇಷನ್ಸ್ ಟೆಸ್ಟ್ ಮಾಡುತ್ತೆ. ಇಫ್ ಯು ಹ್ಯಾವ್ ಪೇಷನ್ಸ್ ಯು ವಿಲ್ ಗೆಟ್ ಎ ಬೆಟರ್ ಸೀಟ್. ದುಡುಕಿದ್ರೆ ನಿಮಗೆ ಒಳ್ಳೆ ಸೀಟು ನಿಮ್ಮ ಕೈಯಿಂದ ಜಾರು ಹೋಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 11th ಪ್ರಯಾರಿಟಿಲಿ ಬಂದಿದೆ, 21,795. ಡಾಕ್ಟರ್ ಅಂಬೇಡ್ಕರ್ 23,000, ಸೇಂಟ್ ಜೋಸೆಫ್ಸ್ ಮಂಗಳೂರು 23,770, CMRIT ಬೆಂಗಳೂರು 25,000, DSATM ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ 26,000, SJVIT ಬೆಂಗಳೂರು ಕೆಂಗೇರಿಲಿದೆ 29,471, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 29,601, MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 31,000, ಅಲಯನ್ಸ್ ಯೂನಿವರ್ಸಿಟಿ ಒಂದು ಪ್ರೈವೇಟ್ ಯೂನಿವರ್ಸಿಟಿ 32,000, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 34,000, JNNC ಶಿವಮೊಗ್ಗ 34,000, ಕೇಂಬ್ರಿಡ್ಜ್ KR ಪುರಂ ಬೆಂಗಳೂರು 34,000, BEC ಬಾಗಲಕೋಟೆಯಲ್ಲಿದ್ದರು ನೋಡಿ ಕಟ್ ಆಫ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ 36,000. ದ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 41,000, BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ 42,000. ಈ ಫಸ್ಟ್ ಶೀಟಲ್ಲಿ 25 ಕಾಲೇಜ್ ಇದೆ. ಸೊ ತುಂಬ ಏನೋ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ. ಆಲ್ಮೋಸ್ಟ್ ಆಲ್ ಬೆಟರ್ ಕಾಲೇಜಸ್ಸೇ ಇದೆ, ಖಂಡಿತ ಕಣ್ಣು ಮುಚ್ಕೊಂಡು ಸೇರ್ಕೋಬೋದು. 25 ಆದಮೇಲೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. 26th ಪೊಸಿಷನಲ್ಲಿ MIT, ಇಟ್ಸ್ ಪಾಪ್ಯುಲರ್ಲಿ ನೋನ್ ಆಸ್ MIT, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ 44,480 ಬಂದಿರೋರಿಗೆ A&ML ಸಿಕ್ಕಿದೆ. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ ಬೆಂಗಳೂರು 46,000, ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 46,000, ಹಾಸನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಎವ್ರಿ ಒನ್ ಶುಡ್ ಅಪ್ರಿಷಿಯೇಟ್ ಹಾಸನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಅಷ್ಟೊಂದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಜೊತೆ ಕಾಂಪೀಟ್ ಮಾಡಿಕೊಂಡು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನು 46,961 ಮೇಂಟೈನ್ ಮಾಡಿದೆ. ನನಗೆ ಬಂದಿರೋ ಇನ್ಪುಟ್ಸ್ ಪ್ರಕಾರ ಈ ವರ್ಷ ಒಂದಷ್ಟು ಪ್ಲೇಸ್ಮೆಂಟ್ಸ್ ಸಹ ಆಗಿದೆ, ಈವನ್ ಭಾರತ್ ಎಲೆಕ್ಟ್ರಾನಿಕ್ಸಲ್ಲೂ ಸಹ ಪ್ಲೇಸ್ಮೆಂಟ್ಸ್ ಆಗಿದೆ. ಸೊ ಸ್ಟೂಡೆಂಟ್ಸ್ ಚೆನ್ನಾಗಿದ್ದಾರೆ, ಹಾಗಾಗಿ ಗೌರ್ಮೆಂಟ್ ಫಾರ್ಮ್ಸ್ ಎಲ್ಲ ಅಲ್ಲಿ ಹೋಗ್ತಿದ್ದಾರೆ, ಪಬ್ಲಿಕ್ ಸೆಕ್ಟರ್ ಕಂಪನೀಸ್. ಸೊ ರಿಕ್ರೂಟ್ಮೆಂಟು ನಡೀತಿದೆ.
ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹಾಸನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ದಯವಿಟ್ಟು ಹೋಗಿ ಎನ್ಕ್ವೈರಿ ಮಾಡಿ, ಹೇಗಿದೆ ಚೆಕ್ ಮಾಡಿ, ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಕಮಾರಿ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 46,000, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ 47,000, PDA ಗುಲ್ಬರ್ಗ 49,000, AMC ಬನ್ನೇರುಘಟ್ಟ ಬೆಂಗಳೂರು 50,000, ತುಮಕೂರಿನ SSIT 51,000, ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 55,000, GMIT ದಾವಣಗೆರೆ 57,000, ಬೆಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 57,000, ಯೂನಿವರ್ಸಿಟಿ ಆಫ್ ಮೈಸೂರು, ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ ಥರ ಇದು ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ನು, ಯೂನಿವರ್ಸಿಟಿ ಆಫ್ ಮೈಸೂರು. ಇಲ್ಲಿ AI ಅನ್ನೋ ಕೋರ್ಸ್ ಕೋಡ್ ಇರೋವಂಥ A&ML ಇದೆ. ಇಲ್ಲಿ 60,919 ಇದೆ. ಗುರುನಾನಕ್ ದೇವ್ 62,000, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 66,000, AIT ಚಿಕ್ಕಮಗಳೂರು 66,000, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 66,000, ಆದಿಚುಂಚನಗಿರಿ ಯೂನಿವರ್ಸಿಟಿ ಮೊದಲು BJSIT ಅಂತ ಕರೀತಿದ್ರು 68,000, ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ದಕ್ಷಿಣ ಕನ್ನಡ ಆಲ್ಮೋಸ್ಟ್ 70,000 ಬಂದಿದ್ದವ್ರಿಗೂ ಸಹ ಅಲ್ಲಿ ಸಿಕ್ಕಿದೆ. ಹುಬ್ಳಿಯಲ್ಲಿ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಇಲ್ಲಿ 72,724 ಬಂದಿರೋರಿಗೂ ಸಿಕ್ಕಿತ್ತು ಲಾಸ್ಟ್ ಟೈಮು. PES ಬೆಂಗಳೂರಲ್ಲಿ ಇರೋದು ಪಾಪ್ಯುಲರ್, ಮಂಡ್ಯದಲ್ಲಿರೋದು ಏಡೆಡ್ ಕಾಲೇಜು, ಹಳೆ ಕಾಲೇಜು ಪಾಪ್ಯುಲರ್. ಸೊ PES ಇಟ್ಕೊಂಡ ತಕ್ಷಣ ಎಲ್ಲ ಕಾಲೇಜನ್ನು ಇಂಪ್ರೂವ್ ಆಗಿಬಿಡುತ್ತೆ ಅಂತ ಏನಿಲ್ಲ. ಇಲ್ಲಿ ನೋಡಿ 73,455 ಬಂದಿದೆ ಕಟ್ ಆಫ್. ಶ್ರೀ ಸಾಯಿರಾಮ್ ಆನೆಕಲ್ಲು 75,000, ಬೃಂದಾವನ್ 78,000, HKBK 80,000, ಮೂಡುಬಿದಿರೆಯಲ್ಲಿರೋ ಆಲ್ವಾಸ್ 82,000, KR ಪುರಮಲ್ಲಿ C ಕಾಲೇಜಲ್ಲಿ 88,000, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೋಡು ಬೆಂಗಳೂರು 88,000, ಶ್ರೀ ಮಾಧ್ವ ವಾದಿರಾಜ ಉಡುಪಿ 93,000, ಚಳ್ಳಕೆರೆಯಲ್ಲಿರೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲೂ ಸಹ A&ML ಇದೆ, ಅಲ್ಲಿ 95,789. ಸೊ ನಿಮ್ಮ ರ್ಯಾಂಕ್ ಏನಾದರೂ 1,00,000 ಒಳಗಡೆ ಬಂದಿದ್ದರೆ ಯು ಹ್ಯಾವ್ 54 ಕಾಲೇಜ್ ಆಪ್ಷನ್ಸ್ ಓನ್ಲಿ ಫಾರ್ A&ML. ಇದಕ್ಕಿಂತ ಇನ್ನೆಲ್ಲಿ ಎಷ್ಟೊಂದು ಸೀಟ್ಸು ಅಂತ ಕೊಡೋಕ್ಕಾಗುತ್ತೆ ಸರ್ಕಾರ. 55ನೇ ಪೊಸಿಷನಲ್ಲಿ ಟಿ ಜಾನ್ ಇದೆ, 97,507. 55 ಕಾಲೇಜಸ್ಸು 1,00,000 ಒಳಗಡೆ ಇದ್ದರೆ. 1,00,000 ದಾಟಿದ್ದರೆ ಯಾವ ಕಾಲೇಜ್ ಸಿಗ್ಬೋದು? A&ML ಕೋರ್ಸ್ ಆದರೆ. ಬೇರೆ ಕೋರ್ಸಸ್ ಎಲ್ಲ ಇದೆ, ಆದ್ರೂ ಜನರಲ್ ಮೆರಿಟ್ ಇದ್ದರೆ ನೀವು ಯಾವ ಕಾಲೇಜ್ ಸಿಗ್ಬೋದು ಅಂತ. ನೀವೇನಾದರೂ ಬೇರೆ ಕ್ಯಾಟಗರಿಗೆಲ್ಲಾದರೂ ಇದ್ದರೆ ಖಂಡಿತ ಇದಕ್ಕಿಂತ ರ್ಯಾಂಕ್ ಕಡಿಮೆ ಇದ್ದರೂ ಸಹ ನಿಮಗೆ ಸಿಕ್ಕೇ ಸಿಗುತ್ತೆ. KIT ತಿಪ್ಟೂರು, ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪ್ಟೂರು 1,08,000, ಎನಪೋಯ 1,10,000, ನೌಕೀಸ್ ಹಾಸನ್ 1,11,000, ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 1,11,000, ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,13,000, RTE ಹುಲ್ಕೋಟಿ 1,29,000, ದಾವಣಗೆರೆಯಲ್ಲಿರೋ ಜೈನ್ ಕಾಲೇಜು 1,39,000, ಸಿಟಿ ಇಂಜಿನಿಯರಿಂಗ್ ಕಾಲೇಜು ಹೆಸರು ಮಾತ್ರ ಸಿಟಿಯಲ್ಲೇ ಇದೆ, ಕನಕಪುರ ರೋಡು, ಬಟ್ ಕಟ್ ಆಫ್ ಮಾತ್ರ 1,50,000ವರೆಗೂ ಹೊರಟೋಗಿದೆ. ಒಂದು ಹಳೆ ಕಾಲೇಜು ರಾಮನಗರದಲ್ಲಿರೋದು ಗೌಸಿಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,67,000, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,71,000, CCAP ಬಿಜಾಪುರ್ 1,72,000, ಮೂಡಲ್ಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,85,000. 2,00,000 ಒಳಗಡೆ ಬಂದರೆ ನಿಮಗೆ 67 ಕಾಲೇಜ್ ಆಪ್ಷನ್ ಸಿಗುತ್ತೆ ಒಂದು ಕೋರ್ಸ್ಗೆ A&MLಗೆ. ಇಲ್ಲ ಸರ್, ಅನ್ಫಾರ್ಚುನೇಟ್ಲಿ 2,00,000 ದಾಟಿದೆ ನಿಮ್ಮ ರ್ಯಾಂಕ್ ಏನಾದರೂ ಇದ್ದರೆ ದಕ್ಷಿಣ ಕನ್ನಡದಲ್ಲಿರೋ ವಿವೇಕಾನಂದ ಕಾಲೇಜು 2,10,000, ಬೆಂಗಳೂರಲ್ಲೇ ವಿದ್ಯಾರಣ್ಯಪುರ ಯಲಹಂಕ ಹತ್ತಿರ ಇದೆ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ 2,37,000 ಬಂದಿರೋರಿಗೂ ಲಾಸ್ಟ್ ಇಯರ್ ಇಲ್ಲಿ ಸೀಟ್ ಸಿಕ್ಕಿದೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇಸ್ ದ ಲಾಸ್ಟ್ ಕೌನ್ಸಿಲಿಂಗ್ ರೌಂಡ್. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕ ಹತ್ರ ಬರುತ್ತೆ, ದಿವಂಗತ ಜಾಫರ್ ಶರೀಫ್ ಅವರ ಕಾಲೇಜು 2,40,000. BCET ಅಂತ ಚಂದಾಪುರ ಆನೇಕಲ್ ತಾಲೂಕು ಹೊಸೂರು ರೋಡ್ 2,49,000, ಆಲ್ಮೋಸ್ಟ್ 2.5 lakh. ಕೋಲಾರಲ್ಲಿ C ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಇಲ್ಲೂ 2,50,000. ಬೀಳೂರು ಗುರುಬಸವ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,50,000. G ಮಾದೇಗೌಡ ಮದ್ದೂರು 2,54,000. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏರ್ಪೋರ್ಟ್ ರೋಡಲ್ಲೇ ಇದೆ, ಹೆಬ್ಬಾಳ ಹತ್ರನೇ ಇದೆ, ಕೊಡಿಗೆಹಳ್ಳಿ ಅಂತಿದೆ, ಅಲ್ಲಿ ಇಲ್ಲಿ 2,55,270 ಬಂದಿರೋರಿಗೂ A&ML ಸಿಕ್ಕಿದೆ. ಅಂದರೆ ಲೆಕ್ಕ ಹಾಕೊಳ್ಳಿ ಕಾಲೇಜಸ್ ಎಲ್ಲ ಇವೆಲ್ಲ ಹೇಗಿದೆ ಅಂತ. ಭರತೇಶ್ 2,56,000, ಶೆಟ್ಟಿ ಗುಲ್ಬರ್ಗ 2,57,000, ಅಮೃತ ಬಿಡದಿಯಲ್ಲಿದೆ 2,59,000. ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶ್ರವಣಬೆಳಗೊಳ 2,64,000, ಬೆಂಗಳೂರಲ್ಲೇ ಸರ್ಜಾಪುರ ರೋಡಲ್ಲೇ ಇದೆ. ಬ್ಯಾಂಗ್ಳೂರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತ ಸರ್ಜಾಪುರ ಸುತ್ತಮುತ್ತ ತುಂಬ IT ಕಂಪನೀಸ್ ಇದೆ, ಆದರೂ ಕಟ್ ಆಫ್ 2,65,691 ಇದೆ. ಅಂದರೆ ಅವರು ಕಾಲೇಜ್ ಹೇಗೆ ನಡೆಸ್ತಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಯಲಹಂಕದಲ್ಲಿರೋ ಹೊಸ ಆದಿತ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,66,000. ಶ್ರೀದೇವಿ ತುಮಕೂರು 2,67,000, ಬಂಟ್ವಾಳದಲ್ಲಿರೋ PA ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,67,980. ಇನ್ನೂ ಕಾಲೇಜಸ್ ಇದೆ ನಿಮಗೆ ಒಂದೇ ಒಂದು ಕೋರ್ಸ್ಗೆ. MS ಇಂಜಿನಿಯರಿಂಗ್ ಕಾಲೇಜ್ ಆಲ್ಮೋಸ್ಟ್ ಏರ್ಪೋರ್ಟ್ ಹತ್ರನೇ ಇದೆ, ನವರತ್ನ ಅಗ್ರಹಾರ ಅಂತಿದೆ ಏರ್ಪೋರ್ಟ್ ಹತ್ರ. ಅಲ್ಲಿ ಏರ್ಪೋರ್ಟ್ ಹತ್ರ ಇದ್ರೂ 2,68,978. ಇನ್ನೊಂದು ಏರ್ಪೋರ್ಟ್ ಹತ್ರ ಇರೋದು ಯಲಹಂಕ ಹತ್ರ ವಿಜಯವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,69,536.
ಲಾಸ್ಟ್ ಇಯರ್ ಮೈಸೂರಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಓಪನ್ ಆಯಿತು, ಹೊಸ ಕಾಲೇಜು ಇಲ್ಲ. ಹಾಗಾಗಿ ಹೊಸದಾಗಿ ಸ್ಟಾರ್ಟ್ ಆದಾಗ ಸ್ಟೂಡೆಂಟ್ಸ್ಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ. ಹಾಗಾಗಿ 2,71,125 ಇದೆ. ಈ ವರ್ಷ ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು ಶೇಷಾದ್ರಿಪುರಮಲ್ಲಿ. ಕರಾವಳಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,71,443 ಲಾಸ್ಟ್ ರ್ಯಾಂಕು A&M ಅಡ್ಮಿಟ್ ಆಗಿರೋದು. ಸೊ ಇದನ್ನು ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ, KE ಅವರು ಖಂಡಿತ ನಿಮಗೆ ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ ನಿಮಗೆ ಯಾವುದೋ ಒಂದು ಸೀಟು ಕಟ್ಟಿಟ್ಟ ಬುತ್ತಿ. ಖಂಡಿತ ನೀವು KE ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೊಂದು ಸೀಟ್ ಅಂತೂ ಅಲಾಟ್ ಆಗೋದು ಖಂಡಿತ. ಅದು ನೀವು ಇಷ್ಟಪಟ್ಟಿರ್ಬೋದು, ಪಡೆದೇ ಇರ್ಬೋದು. ನಿಮ್ಮ ರ್ಯಾಂಕ್ಗೆ ಕರೆಕ್ಟ್ ಆಗಿರೋಂಥ ಒಂದು ಕಾಲೇಜ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಏಕೆಂದರೆ ನಮ್ಗೆ ಆಸೆ ತುಂಬ ಇರುತ್ತೆ, ಇಂಥ ಕಾಲೇಜ್ ಬೇಕು, ಇಂಥ ಕೋರ್ಸ್ ಬೇಕು ಅಂತ. ಬಟ್ ನಮ್ಮ ರ್ಯಾಂಕ್ ನೋಡಿಕೊಂಡು ಸೀಟ್ ಅಲಾಟ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಬೇರೆಯವರೆಲ್ಲ ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಸೀಟ್ ಅಲಾಟ್ ಮಾಡುತ್ತೆ ಕಂಪ್ಯೂಟರ್ ಸಾಫ್ಟ್ವೇರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.